ನಾಡಿನ ಆ ಭದ್ರಕೋಟೆಯಲ್ಲಿ ಅವನೇ ಮಹಾರಾಜ, ಖೋಟಾ ನೋಟು ಸಾಮ್ರಾಜ್ಯದ ಕಿಂಗ್ ಪಿನ್. ನಮ್ಮ ಮುಂದೆ ಖೋಟಾ ನೋಟು ವ್ಯವಹಾರ ಮಾಡಿದ ಆತ ಯಾರು ಗೊತ್ತಾ? ನೀವೇ ನೋಡಿ. ನಮಗೆ ಫೋನ್ ಮಾಡಿದ ಡೀಲರ್ ಚಿತ್ರದುರ್ಗದ ಕೋಟೆ ರಸ್ತೆಯ ಒಂದು ಐಷಾರಾಮಿ ಮನೆಯ ಬಳಿ ಕರೆದುಕೊಂಡು ಹೋದ. ಖೋಟಾ ನೋಟಿನ ವಿಸ್ತೃತ ಜಾಲವನ್ನ ಕವರ್ ಸ್ಟೋರಿ ತಂಡ ಇವತ್ತು ಲೈವ್ ಆಗಿ ಅಟ್ಯಾಕ್ ಮಾಡ್ತಿರುವಂತಹ ಸನ್ನಿವೇಶವನ್ನ ನೀವು ನೋಡ್ತಾ ಇರ್ಬೋದು. ನಮ್ಮ ಇಬ್ಬರು ಮಾಹಿತಿದಾರರು ಈ ಆಟೋದಲ್ಲಿ ಹೋಗ್ತಾ ಇದ್ದಾರೆ. KA16C7662 ಅನ್ನುವಂತಹ ಈ ಆಟೋದಲ್ಲಿ ನಮ್ಮ ಇಬ್ಬರು ಮಾಹಿತಿದಾರರು ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂದು ಫೋನ್ ಬರುತ್ತೆ. ನಾವು ಚಿತ್ರದುರ್ಗ ಜಿಲ್ಲೆಯ ಒಂದು ಹಳ್ಳಿಯಿಂದ ಫೋನ್ ಮಾಡ್ತಾ ಇದ್ವಿ, ನಿಮ್ಗೆ ಎಷ್ಟು ಖೋಟಾ ನೋಟ್ ಬೇಕು ನಾವು ನಿಮಗೆ ಕೊಡ್ತೀವಿ. 1:3 ಅನ್ನುವಂತಹ ವ್ಯವಹಾರದಲ್ಲಿ ಅಂದರೆ 1 ಲಕ್ಷಕ್ಕೆ 3 ಲಕ್ಷ ಕೊಡ್ತೀವಿ ಅನ್ನುವಂತಹ ವ್ಯವಹಾರ ಈಗಾಗಲೇ ಮಾತುಕತೆ ಆಗಿರುತ್ತೆ. ಸೊ ಆ ನಂಬರನ್ನು ನಾವು ಬೆನ್ನಟ್ಟಿ ಬಂದಂಥ ಸಂದರ್ಭದಲ್ಲಿ ಅವರು ಚಿತ್ರದುರ್ಗಕ್ಕೆ ಬನ್ನಿ ಅಂತಾರೆ, ಒಂದು ದಿವಸ ವೆಯ್ಟ್ ಮಾಡಿ ಅಂತಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಇವತ್ತು ಬೆಳಗ್ಗೆ ಮತ್ತೆ ಅದೇ ನಂಬರಿಂದ ನಮಗೆ ಫೋನ್ ಮಾಡುತ್ತೆ. ಕೋಟೆ ರಸ್ತೆಯ ಏಕನಾಥೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಸೊ ನಾವು ಈಗ ಪೊಲೀಸರ ಜೊತೆ ಆ ಟೀಮನ್ನು ಸೆರೆ ಹಿಡಿಯೋದಕ್ಕೆ ಹೋಗ್ತಾ ಇದ್ವಿ. ನೋಡೋಣ ಈ ಆಟೋದಲ್ಲಿ ನಮ್ಮ ಮಾಹಿತಿದಾರರಿದ್ದಾರೆ, ಅವರು ಎಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಬೇರೆ ಯಾವ ಕಡೆ ಮೂವ್ಮೆಂಟ್ಸ್ ಆಗುತ್ತಾ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ. ಮನೆ ಮುಂದೆಲ್ಲ ಅವನ ಚೇಲಾಗಳು. ಆ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆಯೇ ಮೊದಲು ನಮ್ಮ ಫೋನ್ ಕಿತ್ಕೊಂಡು ಮೇಲೆ ಕರೆದುಕೊಂಡು ಹೋದ್ರು. ನಮ್ಮನ್ನ ಸೋಫಾ ಮೇಲೆ ಕೂರಿಸಿದ್ರು. ನಮ್ಮ ಮುಂದೆ ವ್ಯವಹಾರ ಮಾಡಲು ಆ ಗ್ಯಾಂಗಿನ ಲೀಡರ್ ಬರ್ತಾನೆ. ನಮ್ಮ ಮುಂದೆ ಬಂದವನು ಯಾರು ಗೊತ್ತಾ? ನೀವೇ ನೋಡಿ. ಎಸ್, ನಮ್ಮ ಮುಂದೆ ಬಂದವನು ಇವನೇ. ಹೆಸರು ಚಂದ್ರಶೇಖರ್ ಅಲಿಯಾಸ್ ಖೋಟಾ ನೋಟ್ ಚಂದ್ರ. ಈತ ಎಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಾನೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಈತ ಚಿತ್ರದುರ್ಗ ನಗರಸಭೆಯ ಹಾಲಿ ಸದಸ್ಯ. 2 ಬಾರಿ ಗೆದ್ದವನು. MLA ಆಗಬೇಕೆಂಬ ಕನಸು ಕಂಡವನು ನಮ್ಮ ಮುಂದೆ ಖೋಟಾ ನೋಟ್ ವ್ಯವಹಾರ ಮಾಡಲು ಬಂದು ಕೂತ. ಇಲ್ಲ ಸರ್, ಆ ಥರ ಅದು ಯಾವುದು ಮಾಡಿಲ್ಲ. ಏಕೆಂದರೆ ನಮ್ಮ ಫ್ರೆಂಡ್ ಮುಖಾಂತರ ಇದು ಸಿಕ್ಕಿದ್ದು. ಅದೇ ಈಗ ನಮ್ಮ ಭಯ ಪಟ್ಕೊಂಡು ಅವನು ಅಲ್ಲೇ ಇದ್ದಾನೆ. ಕರೆಕ್ಟ್, ಹೌದು, ಅದು ಒಪ್ಕೊಂತೀನಿ. ಅದು ಮನೆ ಹುಡುಗಲ್ಲ ಭಯ ಪಡಕ್ಕೆ ಏನೇ ಆಗಲಿ ಸರ್, ಒಂದು ಇದಿರುತ್ತಲ್ಲ, ಎಂಥವ್ರಿಗಾದ್ರೂ ಸ್ವಲ್ಪ ಹಿಂಜರಿಕೆ ಇದ್ದೇ ಇರುತ್ತಲ್ಲ. ಎಲ್ಲದಕ್ಕೂ ಭಯ ಪಡೋದಲ್ಲ, ನಿಜಾನ ಸುಳ್ಳ. ಭಯ ಇಲ್ದಿರೋ ಮನುಷ್ಯ ಯಾರು ಇಲ್ಲ. ಭಯ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ಬೇಕು. ಎಲ್ಲಾ ಕಡೆ ಭಯ ಪಡ್ರೇನಿಲ್ಲ. ಭಯ ಪಡಬೇಡಿ ಅಂತ ಹೇಳ್ತಿದ್ದವನು ಭಯದಿಂದಲೇ ನಮಗೆ ಒಂದಷ್ಟು 500 ರೂಪಾಯಿಯ ನೋಟಿನ ಕಂತೆಗಳನ್ನ ತೋರಿಸಿದ. ಎಷ್ಟಕ್ಕೆ ಬೇಕು? 3 ಸರ್. 3 ತಂದಿದ್ದೀರಾ? ಬಟ್ ಇಲ್ಲಿ ತಂದಿಲ್ಲ, ಚೆಕ್ಔಟ್ ಮಾಡಿಲ್ಲ ಇನ್ನ. ಸರಿ, ಎಲ್ಲ ರೆಡಿ ಮಾಡ್ಕೊಂಡು ಮಾಡಿ ಬನ್ನಿ. ಓಕೆನಾ? ಓಕೆ. ಭಯ ಏನು ಪಡಬೇಡಿ ಸರ್. ಮಾಡಿ, ಇಲ್ಲ ಅಂದ್ರೆ ಬೇಡ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಎಲ್ಲ ರೆಡಿ ಮಾಡ್ಕೊಂಡು ಸರಿ ಸರ್. ನಮಗೆ ಭಯ ಬೀಳಬೇಡಿ ಅನ್ನುತ್ತಿದ್ದವನು ನಮ್ಮ ಎದುರೇ ಅವನೇ ಭಯಭೀತ. ಯಾಕಂದ್ರೆ ನಮ್ಮ ಮೊಬೈಲ್ ನಂಬರ್ ತಗೊಂಡು ಚೆಕ್ ಮಾಡಿಸಿದ. ಆಮೇಲೆ ಬೇಗ ಫೋನ್ ಮಾಡಿ ವ್ಯವಹಾರ ಮುಗಿಸೋಣ, ಹೋಗಿ ಬನ್ನಿ ಅಂದ. ಲಾಡ್ಜ್ ಚೆಕ್ಔಟ್ ಮಾಡಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದು ಸೀದಾ ಚಿತ್ರದುರ್ಗ SP ಅವರ ಗಮನಕ್ಕೆ ಈ ವಿಚಾರ ತಂದ್ವಿ. ತಕ್ಷಣವೇ ಒಂದು ಟೀಮ್ ರೆಡಿ ಮಾಡಿದ್ರು. ಬಡಾವಣೆ ಠಾಣೆಯ PSI ಪರಮೇಶ್ವರ್ ಜೊತೆ ಕವರ್ ಸ್ಟೋರಿ ತಂಡ ಜಂಟಿ ರಹಸ್ಯ ಕಾರ್ಯಾಚರಣೆ ಆರಂಭಿಸಿತು. ಗನ್ ಫುಲ್ ಲೋಡೆಡ್. ಖೋಟಾ ನೋಟ್ ದಂಧೆಕೋರರ ಗ್ಯಾಂಗ್ನಲ್ಲಿ 10 ಜನರಿದ್ದಾರೆ. ಇವನ ಮನೆಯ ಹೊರಗಡೆಯೂ ಜನ, ಒಳಗಡೆಯೂ ಜನ. ಆ ಗ್ಯಾಂಗಿನ ಕೈಗಳಲ್ಲಿ ಮಾರಣಾಯುಧಗಳಿರುವ ಸಾಧ್ಯತೆ ತಳ್ಳಿ ಹಾಕಂಗಿಲ್ಲ. ಹೀಗಾಗಿ ಅಂಥ ನಟೋರಿಯಸ್ ತಂಡವನ್ನ ಹೆಡೆಮುರಿ ಕಟ್ಟಬೇಕಾದ್ರೆ ಅವರ ಬಳಿ ಹೋಗುವ ನಾವು ಕೂಡ ಅಷ್ಟೇ ಶಸ್ತ್ರಸಜ್ಜಿತರಾಗಿರಬೇಕು. ಹಣ ಎಕ್ಸ್ಚೇಂಜ್ ಮಾಡೋ ಟೈಮ್ನಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆಯೇ ಹೆಚ್ಚು. ಹೀಗಾಗಿ ಸಬ್ ಇನ್ಸ್ಪೆಕ್ಟರ್ ಪರಮೇಶ್ವರ್ ತಮ್ಮ ಸರ್ವಿಸ್ ರಿವಾಲ್ವರ್ ಅನ್ನ ಫುಲ್ ಲೋಡೆಡ್ ಮಾಡಿಕೊಂಡು ಕವರ್ ಸ್ಟೋರಿ ತಂಡದ ಜೊತೆ ಫೀಲ್ಡಿಗಿಳಿದರು. ನಾವು
ಮತ್ತು ಪೊಲೀಸರ ಸರ್ವಿಸ್ ರಿವಾಲ್ವರ್ಗಳು ಫುಲ್ ಲೋಡೆಡ್ ಆಗಿ ರೆಡಿ ಆಗಿದ್ವಿ. ಹಣ ಎಕ್ಸ್ಚೇಂಜ್ ಮಾಡೋಕೆ ಆ ಮನೆ ಹತ್ರನೂ ಹೋಗಿದ್ವಿ. ಕವರ್ ಸ್ಟೋರಿಯ ಥ್ರಿಲ್ಲಿಂಗ್ ಕಹಾನಿ ಸಣ್ಣದೊಂದು ಬ್ರೇಕ್ನ ನಂತರ.